ರೈತ ಬಾಂಧವರೇ ನಮಸ್ಕಾರ. ಈ ದಿನ ನಾವು ಕಲ್ಮಲ ಒಂದು ಗ್ರಾಮದಲ್ಲಿ ಇದ್ದೀವಿ. ಮುಖ್ಯವಾಗಿ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನಾಗ್ತಿದೆ ಅಂದರೆ, ಭತ್ತ ಹಾಕಿದ ನಂತರ ಹಿಂಗಾರಿನಲ್ಲಿ ನೀರು ಲಭ್ಯತೆ ಇರೋದಿಲ್ಲ. ಅದಾದಮೇಲೆ ಮತ್ತೆ ನಾವು ಭತ್ತ ಹಾಕಿದ ನಂತರ ಆ ಒಂದು ಹೊಲನ ಹಂಗೆ ಬಿಡೋದು ಬದಲು ಪರ್ಯಾಯ ಬೆಳೆಗಳು ಅಂದರೆ ಭತ್ತಕ್ಕೆ ಪರ್ಯಾಯ ಬೆಳೆಗಳಾಗಿ ಹಿಂಗಾರಿನಲ್ಲೂ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಅಂದಾಗ ನಾವು ಎಳ್ಳು ಕೂಡ ಬೆಳಿಬಹುದು, ಹೆಸರು ಬೆಳಿಬಹುದು, ಉದ್ದು ಬೆಳಿಬಹುದು, ಅವರೇ ಬೆಳಿಬಹುದು. ಅದಾದ ನಂತರ ಏನಂದ್ರೆ ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಒಂದು ಹೆಚ್ಚು ಪ್ರಚಲಿತವಾಗಿ ಒಂದು ಬೆಳೆ ಯಾವುದಂದ್ರೆ ಇಲ್ಲಿ ಸಾಸಿವೆಯನ್ನ ಬೆಳೀತಿದ್ದಾರೆ ಈ ಗ್ರಾಮದ ರೈತರು. ಈಗ ಮುಖ್ಯವಾಗಿ ಏನಂದ್ರೆ ನಮ್ದು ರಾಷ್ಟ್ರೀಯ ಖಾದ್ಯ ತೈಲಗಳ ಯೋಜನೆ ಅಂದ್ರೆ ಎಣ್ಣೆಕಾಳು ಬೆಳೆಗಳ ಒಂದು ನಮ್ಮ ಯೋಜನೆ ಅಡಿಯಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ನಾವು ಹಲವಾರು ತರಬೇತಿಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ರೈತರಿಗೆ ಮಾರ್ಗದರ್ಶನ ಕೊಡ್ತಾ ಇದೀವಿ, ಯಾವ ತರ ಬೆಳಿಬೇಕು ಅಂತ ನಾವು ರೈತರಿಗೆ ಕೂಡ ಹೇಳ್ತಿದೀವಿ. ಈಗ ನಾವು ಆ ರೈತರ ಒಂದು ಬಾಯಿಂದನೇ ಅವರ ಒಂದು ಅನುಭವದ ಮಾತುಗಳನ್ನು ಕೇಳೋಣ. ನಮಸ್ಕಾರ ರಾಮರಾವ್ ಅವರೇ, ಈಗ ನೀವು ಸಾಸಿವೆಯನ್ನ ಬೆಳಿತಿದ್ರಲ್ವಾ, ಕೆಜಿ ಎಕರೆಗೆ ಎಷ್ಟು ಕೆಜಿನ ನೀವು ಉಪಯೋಗಿಸ್ತಿದ್ರಿ ಬಿತ್ತಕ್ಕಾಗ? ಅಂದ್ರೆ ಒಂದು ಎಕರೆಗೆ ನೀವು 1 ಕೆಜಿಯಿಂದ 1.5 ಕೆಜಿವರೆಗೂ ಬಿತ್ತಿದ್ರಿ. ಆಮೇಲೆ ನೀವು ಮುಖ್ಯವಾಗಿ ಎಷ್ಟು ಇಳುವರಿಗಳನ್ನು ಈಗ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮ್ಗೆ ತರಬೇತಿಗಳನ್ನ ಹಮ್ಮಿಕೊಂಡಿದ್ದೀವಿ ಆನ್ ಕ್ಯಾಂಪಸ್ ಟ್ರೈನಿಂಗ್ ಅಲ್ಲಿ. ಅದು ನಿಮ್ಗೆ ಅನುಕೂಲ ಆಗ್ತಿದೆಯಾ ಈ ಬೆಳೆ ಬೆಳಿಲಿಕ್ಕೆ? ಸಾಸಿವೆ ಬೆಳೆ ಅಂದ್ರೆ ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಗೆ ಏನೇನು ಕೊಟ್ಟಿದ್ರು ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ಇನ್ಪುಟ್ಗಳನ್ನ ಕೊಟ್ಟಿರಲ್ಲ, ಕೆಮಿಕಲ್ಸ್ ಎಲ್ಲ ಕೊಟ್ಟರು. ಅಂದ್ರೆ ಬೈಯೋದು ಬೇವಿನ ಎಣ್ಣೆ ಅಂದ್ರೆ ನಿಮಗೆ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ಇನ್ಪುಟ್ಸ್ಗಳನ್ನ ಕೊಟ್ಟರು. ಅದೇ ತರನಾಗಿ ತರಬೇತಿ ಕೂಡ ಹಮ್ಮಿಕೊಂಡಿದ್ರು. ಆಮೇಲೆ ನಿಮಗೆ ಎಕರೆ ಖರ್ಚು ಎಷ್ಟು ಮಾಡ್ತೀರಾ ನೀವು? ಸರಿ, ಏನಿಲ್ಲ, ಬೀಜ ಈಗ 1-2 ಸಾವಿರ ನಾಳೆ ಕಟಿಂಗಿಗೆ ಒಂದು ಎಕರೆಗೆ ಬಂದು ಒಂದು 800-1000 ಆಗ್ತದೆ. ಅಂದ್ರೆ ಒಟ್ಟಿನಲ್ಲಿ ಒಂದು ಎಕರೆಗೆ ಒಂದು 2,000 ರೂಪಾಯಿ ಖರ್ಚು ಮಾಡ್ಬೋದು. 1-2 ಸಾವಿರ. ಕ್ವಿಂಟಲ್ಗೆ ಎಷ್ಟಿದೆ ರೇಟ್ ನೀವು ಮಾರ್ಕೆಟ್? ಸರ್, ಹೋದ ವರ್ಷ 9,000 12,000 9,000ರಿಂದ 12,000ವರೆಗೂ ಕ್ವಿಂಟಲ್ಗಿದೆ. 12,000. ಅಂದ್ರೆ ನಿಮಗೆ 2 ಕ್ವಿಂಟಲ್ ಬಂದರೂ ಸಾಕು, ನಿಮಗೆ ಏನಿಲ್ಲ ಅಂದ್ರೆ 18,000-20,000 ರೂಪಾಯಿ ಬರುತ್ತೆ. ಒಂದು 2,000 ರೂಪಾಯಿ ಖರ್ಚು ತಗೊಂಡ್ರೆ ನಿಮಗೆ 18,000ವರೆಗೂ ನಿಮಗೆ ಲಾಭ. ಅಂದ್ರೆ ಹಂಗೆ ಬಿಡೋದು ಬದಲು ನೀವು ಭೂಮಿನ ಈ ಒಂದು ಪರ್ಯಾಯ ಬೆಳೆಗಳನ್ನ ಬೆಳೆದ್ರಿಂದ ನಿಮಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಈ ಎಣ್ಣೆಕಾಳು ಬೆಳೆಗಳ ಉತ್ಪಾದನೆಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಒಂದು ಕಾಳಜಿ ವಹಿಸ್ತಿದ್ದಾರೆ. ಅಂದ್ರೆ ನಮ್ಮ ಸ್ವಾವಲಂಬನೆ ಆಗಬೇಕು ಅಂತ, ಅಂದ್ರೆ ನಮ್ಮ ದೇಶದಲ್ಲಿ ಬೇಕಾಗಿರ್ತಕ್ಕಂಥ ಎಣ್ಣೆಕಾಳು ಬೆಳೆಗಳನ್ನ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಬೇಕಂತ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳು ಬರ್ತವೆ. ಇದಲ್ಲದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಸಾಸಿವೆ ಅಲ್ಲದೆ ಎಳ್ಳು ಕೂಡ ಬೆಳಿಬಹುದು, ಹೆಸರು ಕೂಡ ಬೆಳಿಬಹುದು, ಉದ್ದು ಕೂಡ ಬೆಳಿಬಹುದು. ಹಲವಾರು ಇನ್ನು ಮುಂದಿನ ಯೋಜನೆಗಳನ್ನ ಕುಸುಬೆ ಕೂಡ ಹಾಕ್ಬಹುದು. ಮುಂದಿನ ದಿನಮಾನಗಳಲ್ಲಿ ಇನ್ನೂ ನಾವು ಹೆಚ್ಚಿನ ಹೌದು. ಓಕೆ, ಧನ್ಯವಾದಗಳು. ನಿಜವಾಗ್ಲೂ ತುಂಬ